ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಧನುರಾಶಿ ಹಾಗೆ ಮಕರ ರಾಶಿಯವರ ಏಪ್ರಿಲ್ ಮಾಸದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ. ಧನುರಾಶಿಯವರಿಗೆ ಗುರುವಿನ ಬಲ ಹಾಗೆ ಗುರು ದೃಷ್ಟಿ ಹಾಗೆ ಗಜಕೇಸರಿ ಯೋಗದಂಥ ಯೋಗಗಳಿಂದ ಏನೆಲ್ಲ ಪರಿಣಾಮಗಳು ಸಿಗುತ್ತೆ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿಯ ಕುಜನ ತತ್ವದ ಆಧಾರವಾಗಿ ಏನಾದರೂ ಸಮಸ್ಯೆಗಳು ಕಾಡುತ್ತಾ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಣ್ಣ ತಮ್ಮಂದರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳೇನಾದರೂ ಕಾಡಬಹುದಾ, ವಿದ್ಯಾರ್ಥಿ ವರ್ಗದವರಿಗೆ ಏನೆಲ್ಲ ಸಮಸ್ಯೆಗಳು ಕಾಡಬಹುದು, ಹಾಗೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ರಾಹು ಬುಧನ ತತ್ವವೇನು, 9ರ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನ ಫಲಗಳೇನು, ಕೂಲಂಕುಷವಾಗಿ ವಿದ್ಯಾರ್ಥಿ ವರ್ಗದವರ್ಗಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರದಲ್ಲಾಗಿರ್ತಕ್ಕಂಥವ್ರಿಗಿರ್ಬೋದು, ಹಾಗೆ ಮದುವೆ ಜೀವನದಲ್ಲಾಗಿರ್ತಕ್ಕಂಥವ್ರು ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಹೇಗೆ ಶುಭವೆಲ್ಲ ಇರ್ತದೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾನು ಧನುರಾಶಿಗೆ ಕೊಡ್ತಿದ್ದೀನಿ. ಸ್ಕಿಪ್ ಮಾಡಬೇಡಿ ನೋಡಿ. ಅದೇ ರೀತಿಯಾಗಿ ಮಕರ ರಾಶಿಗೆ ನೋಡೋಣ. ರಾಹು ಬುಧ 2ರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಬದಲಾವಣೆಗಳ ಸಾಧ್ಯತೆಗಳು ಬರುತ್ತೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿಯ ತತ್ವವೇನು, ಶನಿ ಮತ್ತು ಕುಜನ ಸಂಗಮ ತೃತೀಯ ಭಾವದಲ್ಲಿರೋದ್ರಿಂದ ಸಹೋದರರೊಟ್ಟಿಗಿನ ಸಂಬಂಧಗಳು ಹೇಗಿರುತ್ತೆ, ಲಾಭವನ್ನು ಕೊಡುತ್ತಾ ನಷ್ಟವನ್ನು ಕೊಡುತ್ತಾ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ರಲ್ಲಿ ಚತುರ್ಥ ಸ್ಥಾನದಲ್ಲಿ ಶುಕ್ರನ ಪಾತ್ರವೇನು, ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳಾಗಬಹುದಾ, ವಿದ್ಯಾರ್ಥಿಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ದಾಂಪತ್ಯದ ವಿಚಾರಕ್ಕೆ ಬಂದಾಗ ದಾಂಪತ್ಯದಲ್ಲಿ ಹೇಗೆಲ್ಲ ಇರ್ತದೆ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿರೋದ್ರಿಂದ ಏನೆಲ್ಲ ಅಭಿವೃದ್ಧಿಗಳಾಗ್ಬೋದು ಅಥವಾ ಮುಂದೆ ಯಾವ ಒಂದು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಮಕರ ರಾಶಿಯವರೆಗೂ ಸಹಿತವಾಗಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ. ಮೊದಲು ಧನುರಾಶಿ, ಲಗ್ನಾಧಿಪತಿ ಆಗಿರ್ತಕ್ಕಂಥ ಸಪ್ತಮದಲ್ಲಿದ್ದ ಗುರು ಇದ್ದಾನೆ. ನೇರ ದೃಷ್ಟಿ ಗುರುವಿನ ವೀಕ್ಷಣೆ ಲಗ್ನದ ಮೇಲಿದೆ. ಮದುವೆ ವಿಚಾರಗಳು ಹಾಗೆ ಬಿಸ್ನೆಸ್ ವಿಚಾರಗಳು ಹೇಗೆಲ್ಲ ಶುಭವನ್ನು ತರುತ್ತೆ, ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ. ಮೊದಲು ನಾನು ಧನುರಾಶಿಯವರ ವಿದ್ಯಾರ್ಥಿಗಳ ಭವಿಷ್ಯ ಹೇಗಿರುತ್ತೆ. ಚತುರ್ಥಾಧಿಪತಿ ಸಪ್ತಮದಲ್ಲಿದ್ದಾನೆ, ಹಾಗೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಮತ್ತು ಕುಜರಿದ್ದಾರೆ. ಮಿಶ್ರ ಪ್ರಕ್ರಿಯೆ, ಬಟ್ ಗುರುವಿನ ಬಲ ಇರೋದ್ರಿಂದ ಖಂಡಿತವಾಗಿ ಒಂದು ಶುಭದ ಅಭಿವೃದ್ಧಿ ಆಗ್ತದೆ. ಶನಿ ಲೇಜಿನೆಸ್ ಕೊಡುತ್ತೆ, ಲೇಜಿನೆಸ್ ಎಲ್ಲ ಸ್ವಲ್ಪ ಆಚೆ ಹಾಕ್ಬಿಡಿ, ಅಫ್ಕೋರ್ಸ್ ಗುಡ್ ಆಗುತ್ತೆ, ಖಂಡಿತವಾಗಿ ಗುಡ್ ಆಗ್ತಕ್ಕಂಥಿರುತ್ತೆ. ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ತುಂಬ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ, ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಲೇಜಿನೆಸ್, ಅದಕ್ಕೆ ಹೇಳಿದ್ದು ಪಂಚಮಾಧಿಪತಿ ಅಗ್ನಿತತ್ವದವನು ಜಲತತ್ವದಲ್ಲಿರೋದ್ರಿಂದ ಸ್ವಲ್ಪ ಕೂಲ್ ಅಂದರೆ ಮೀನ್ ಜಾಸ್ತಿ ನಿದ್ದೆ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಅದೇ ರೀತಿಯಾಗಿ 12ರ ಅಧಿಪತಿ ಕೂಡ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಗುರುವಿನ ದೃಷ್ಟಿ ಇರೋದ್ರಿಂದ ಮಾತ್ರ ಬಚಾವ್, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ವಿದ್ಯಾಭ್ಯಾಸ ಅಂದರೆ ಎಕ್ಸಾಮಲ್ಲಿ ಸ್ವಲ್ಪ ಟಫ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ತೋರಿಸೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಬಟ್ ಗುರುವಿನ ದೃಷ್ಟಿ ಸ್ವಲ್ಪ ಶುಭತ್ವವನ್ನು ಕೊಡುತ್ತೆ, ಅಭಿವೃದ್ಧಿಯನ್ನು ಕೊಡುತ್ತೆ. ಖಂಡಿತವಾಗಿ ಗುರುವಿನ ಅನುಗ್ರಹ ಆದಷ್ಟು ಕೂಡ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲೋ ವೇರ್ನ ಮಾಡ್ಕೊಂಡು ಹೋಗಿ, ಎಲ್ಲೋ ಕರ್ಚೀಫ್, ಎಲ್ಲೋ ಪೆನ್, ಈ ಥರದ್ದು ಸ್ವಲ್ಪ ಅಷ್ಟಗಂಧ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಶುಭತ್ವವನ್ನು ತರುತ್ತೆ. ಇನ್ನು ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರು, ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ದಿಸ್ ದ ವೆರಿ ಗುಡ್ ಟೈಮ್. ತುಂಬ ಲಾಭ ಬರ್ತಕ್ಕಂಥದ್ದು ಕೂಡ ಇರುತ್ತೆ, ಅಧಿಕವಾಗಿರ್ತಕ್ಕಂಥ ಲಾಭ. ತೃತೀಯ ಸ್ಥಾನದ ಅಧಿಪತಿ ಯಾರು, 11ರ ಸ್ಥಾನದ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ. ಇಟ್ಸ್ ಅ ವೆರಿ ಟ್ಯಾಲೆಂಟೆಡ್ ಆಗಿ ನೀವು ಕೆಲಸವನ್ನು ಮಾಡಿದ್ರೆ ರಿಯಲ್ ಎಸ್ಟೇಟ್ ಆಗಿ ವೆರಿ ಗುಡ್ ಟೈಮ್ ಬರುತ್ತೆ ಕೂಡ. ಜೊತೆಗೆ ದಶಮಾಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವದಲ್ಲಿದ್ದಾನೆ, ಕಮಿಷನ್ ಏರಳವಾಗಿ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ನೋಡಿ, ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಶುಭತ್ವ ಆಗಿದೆ. ಬಟ್ 6ರ ಅಧಿಪತಿ ಶುಕ್ರ ಪಂಚಮದಲ್ಲಿ ಸಾಧ್ಯವಾದಷ್ಟು ಪ್ರೀತಿ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಧನುರಾಶಿಯವರಿಗೆ. ಮದುವೆ ವಿಚಾರದಲ್ಲೂ ಕೂಡ ಶುಭತ್ವ ಜಾಸ್ತಿ ಇದೆ. ಬಿಸ್ನೆಸ್ಸು ಕೂಡ ಖಂಡಿತವಾಗಿ ಧನುರಾಶಿಯವರಿಗೆ ಲಾಭವನ್ನು ತರ್ತಕ್ಕಂಥದ್ದು ಸತ್ಯ. ಖಂಡಿತವಾಗಿ ಇದೊಂದು ಶುಭದ ಕಾಲವಾಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇತ್ತು ಅಂತಕ್ಕಂಥವ್ರಿಗೂ ಕೂಡ ಆರೋಗ್ಯದಲ್ಲಿ ಖಂಡಿತವಾಗಿ ಶುಭ ಆಗ್ತದೆ. ಟ್ರೇಡಿಂಗ್ ವಿಚಾರದಲ್ಲಿ ಶುಭ ಆಗುತ್ತೆ. ಹಾಗೆ ದಾಂಪತ್ಯದ ವಿಚಾರದಲ್ಲಿ ಅನ್ಯೂನತೆಯಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ನೋಡಿ, ಸಪ್ತಮಾಧಿಪತಿಯಾಗಿ ತೃತೀಯ ಭಾವದಲ್ಲಿದ್ದಾನೆ. ಅತಿರೇಕದ ಮಾತುಗಳನ್ನೊಂದು ತಪ್ಪಿಸಿ ಸಾಕು. ಯಾಕೆಂದರೆ ರಾಹು ಇದ್ದಾನೆ. ಅತಿರೇಕದ ಮಾತುಗಳು
ಸುಮ್ಮನೆ ಎಕ್ಸೈಟಿಂಗ್ ಟಾಕಿಂಗ್ಸ್ ಸ್ವಲ್ಪ ಕಡಿಮೆ ಮಾಡಿ. ಬಟ್ ಒನ್ ಥಿಂಗ್, ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ದಿಸ್ ಇಸ್ ದ ವೆರಿ ವೆರಿ ಎಕ್ಸಲೆಂಟ್ ಗ್ರೋತ್ ಇರತಕ್ಕಂಥ ಸನ್ನಿವೇಶಗಳು ಧನುರಾಶಿಯಲ್ಲಿ ಬರ್ತದೆ. ಹಾಗೆ ದಶಮಾಧಿಪತಿ ತೃತೀಯ ಸ್ಥಾನ, ಎಫರ್ಟ್ ಆದಷ್ಟು ಕೂಡ ಹೆಸರು ಕೀರ್ತಪತ್ತಷ್ಟೇ ಲಾಭ ಸಿಗ್ತಕ್ಕಂಥದ್ದು ಕೊಡುತ್ತೆ. ಹಾಗೆ ಧನುರಾಶಿಯವರಿಗೆ 9ರ ಅಧಿಪತಿ ಆಗಿರ್ತಕ್ಕಂಥದ್ದು ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿರೋದ್ರಿಂದ ನೆಮ್ಮದಿ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು, ತಂದೆಯ ವರ್ಗದವರಿಂದ ಶುಭವನ್ನು ಸಿಗ್ತಕ್ಕಂಥದ್ದು, ತಂದೆಯ ಆಸ್ತಿಯ ವಿಚಾರದಲ್ಲಿ ಅಂದರೆ ಆಸ್ತಿಯನ್ನು ಎಕ್ಸ್ಟೆಂಡ್ ಅಂದರೆ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಗಳು ಧನುರಾಶಿಯವರಿಗೆ ನಡೆಯುತ್ತೆ. ದಿಸ್ ಇಸ್ ದ ಗುಡ್ ಟೈಮ್. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು ಕೂಡ ಈ ಒಂದು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಶಿವನ ಆರಾಧನೆಯನ್ನು ಮಾಡಿ. ಈ ವರ್ಷ ತಿಂಗಳ ಪೂರ್ತಿ ಶಿವನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಶನಿ ಮತ್ತು ಕುಜ ಚತುರ್ಥ ಭಾವದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ, ಮನೆಯ ವಾತಾವರಣವನ್ನು ಕೆಡಿಸ್ತಕ್ಕಂಥ ಹುನ್ನಾರಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದಾದ್ದರಿಂದ ಕೇವಲ ಶನಿವಾರ ಸಾಧ್ಯವಾದಷ್ಟು ಕೂಡ ನೀವು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಆ ಆಂಜನೇಯನ ದೇವಸ್ಥಾನದ ಪಾದದಲ್ಲಿರ್ತಕ್ಕಂಥ ಕೇಸರಿ ತಿಲಕವನ್ನು ಹಣೆಯಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಅಡೆತಡೆ ದೂರ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಹಾಗೆ ಮಕರ ರಾಶಿಯವರ ಫಲಕ್ಕೆ ಹೋಗೋಣ. ಈ ಮಕರ ರಾಶಿಯವರ ಫಲವನ್ನು ನೋಡಿದಾಗ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ಕುಜನೊಟ್ಟಿಗಿದ್ದಾನೆ. ಈ ಕುಜನೊಟ್ಟಿಗಿರೋದ್ರಿಂದ ನೋಡಿ, ಅಲ್ಲಿ ಮಕರ ರಾಶಿಗೆ ಲಾಭಾಧಿಪತಿ ಕೂಡ ಕುಜ ಆಗ್ತದೆ. ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ನೀವು ಯಾರು ಮಕರ ರಾಶಿಯವರು ಈ ಒಂದು ಏಜೆನ್ಸೀಸ್ನ ಇಟ್ಕೊಂಡಿದ್ದೀರೋ ಅಥವಾ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಹುದ್ದೆಗಳಲ್ಲಿದ್ದೀರೋ, ಮಾರ್ಕೆಟಿಂಗಲ್ಲಿದ್ದೀರೋ, ಮೀಡಿಯಾ ಕ್ಷೇತ್ರದಲ್ಲಿದ್ದೀರೋ, ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇನ್ನು ಮಕರ ರಾಶಿ, ನಾನು ಒಂದೊಂದಾಗಿ ವಿಚಾರ ವಿದ್ಯಾರ್ಥಿ ವರ್ಗದವ್ರಿಗೆ ನೋಡಿದ್ರೆ ವಿದ್ಯಾರ್ಥಿ ವರ್ಗದವ್ರಿಗೆ ಅಷ್ಟಿಲ್ಲ. ಎಫರ್ಟ್ ಈಸ್ ಮೋರ್ ಸಕ್ಸಸ್, ಇಲ್ಲಾಂದರೆ ಕಷ್ಟ. ಯಾಕೆಂದರೆ 4th ಹೌಸ್ ಇಸ್ ಥರ್ಡ್, 4ರ ಅಧಿಪತಿ 3ರ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಮರ್ತೋಗ್ತಕ್ಕಂಥದ್ದು ಇರುತ್ತೆ. ಅಷ್ಟು ಉತ್ತಮ ಪರ್ಫಾರ್ಮೆನ್ಸ್ ಕಷ್ಟ, ಇದನ್ನು ಸರಿಯಾಗಿ ತಿಳ್ಕೋಬೇಕು. ಬಟ್ ಶುಕ್ರನಿದ್ದಾನೆ, ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತದೆ, ನಿಮ್ಮ ಬ್ಯೂಟಿ ಕಾನ್ಷಿಯಸ್ಗೆ ಜಾಸ್ತಿ ಇದನ್ನು ಕೊಡುತ್ತೆ. ಸುಖವನ್ನು ಜಾಸ್ತಿ ಅಪೇಕ್ಷೆಯನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ. ಗುರುಗಳೇ, ಹಾಗೆ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ? ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಶುಭತ್ವ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ವೆರಿ ಗುಡ್ ಇರತಕ್ಕಂಥ ಸಮಯ. ಏಕೆಂದರೆ ಲಾಭಾಧಿಪತಿ ಕೂಡ ಇರ್ತಕ್ಕಂಥದ್ದು ತೃತೀಯ ಭಾವದಲ್ಲಿರೋದ್ರಿಂದ ಎಫರ್ಟ್ ಖಂಡಿತ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ಸಂಚಾರ ಮತ್ತೊಂದು ಈ ವಿಚಾರದಲ್ಲಿ ಕೂಡ ಲಾಭ ಮಕರ ರಾಶಿಯವರಿಗೆ ಲಭ್ಯತೆ ಶತಸಿದ್ಧ. ಬಟ್ ವಿದ್ಯಾರ್ಥಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲವಿಲ್ಲ. ಇನ್ನು 6ರ ಅಧಿಪತಿ ಆಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿದ್ದಾನೆ. ಮಾತಿನಿಂದ ಕೆಲವೊಂದು ಸಂಚಕಾರವನ್ನು ತಂದುಕೊಳ್ತೀರಾ. ಕೆಲವೊಂದು ವಿಚಾರಗಳಲ್ಲಿ, ಆರೋಗ್ಯದ ವಿಚಾರದಲ್ಲಿ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ. ಆರೋಗ್ಯವನ್ನು ಸುಸ್ಥಿರವಾಗಿಟ್ಕೊಳ್ಳಿ. ಕೆಲವೊಂದು ಬಾರಿ ಚರ್ಮದ ಕಾಯಿಲೆಗಳು ಸ್ವಲ್ಪ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ಕಿನ್ ಡಿಸೀಸಸ್ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಇರ್ತದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಡಿಫೆಕ್ಟ್ ಇನ್ ಸ್ಪೀಚಸ್, ಮಾತಿನಿಂದಲೇ ವೈರಿಗಳನ್ನು ಅಂದರೆ ಎದುರಾಳಿಗಳನ್ನು ಹಾಕ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರ. ಫುಡ್ ಅಷ್ಟೇ, ಅತಿಯಾಗಿ ಫುಡ್ ತಿಂದರೂ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ರಾಹು ಮತ್ತು ಬುಧ ಇದ್ದಾಗ ಟೇಸ್ಟಿ ಫುಡ್ಡನ್ನು ಜಾಸ್ತಿ, ಜಂಕ್ ಫುಡ್ಡನ್ನು ಜಾಸ್ತಿ ತಿಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನು ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಫಲಗಳನ್ನು ನೋಡೋ ತೃತೀಯ ಭಾವದಲ್ಲಿದ್ದಾನೆ. ಅಲ್ಲೂ ಕೂಡ ಸ್ವಲ್ಪ ನೆರೆಹೊರೆ ಅಥವಾ ಈ ಒಂದು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ. ಇದೊಂದು ಶುಕ್ರನ ತತ್ವ ರಾಜಯೋಗವನ್ನು ಕೊಡುತ್ತೆ. ಅದು ರಾಜಕೀಯವಾಗಿರ್ತಕ್ಕಂಥವ್ರಿಗೆ, ವಿದ್ಯಾ ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಆಗುತ್ತೆ. ಅಥವಾ ಏನಾದರೂ ನಾನು ಒಂದು ಹೊಸದಾಗಿ ಆಫೀಸ್ ಮಾಡ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಪ್ರಯತ್ನದಿಂದ ಲಾಭ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳ ಭವಿಷ್ಯ. ಇನ್ನು ದಾಂಪತ್ಯದ ವಿಚಾರವಾಗಿ 50-50% ಇರುತ್ತೆ. ದಾಂಪತ್ಯದಲ್ಲಿ ಅಂಥ ಕೆಟ್ಟದಾಗೂ ಪರ್ಫಾರ್ಮೆನ್ಸ್ ಇರಲ್ಲ. ಹಾಗೆ ಯಾವಾಗಲೂ ಕೂಡ ಕಿತ್ತಾಟಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ. ಬಟ್ ಮಕರ ರಾಶಿ ಒಂದು ವಿಚಾರ, ನಿಮ್ಮ ಎಫರ್ಟ್ ದ್ಯಾನ್ ಸಕ್ಸಸ್. ಇದೇ ಒಂದು ಮಾಸದ ಭವಿಷ್ಯ ತಿಳಿಸ್ತಕ್ಕಂಥದ್ದು. ಸ್ನೇಹಿತರೆ, ಅನೇಕ ವಿಚಾರಗಳಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅನೇಕ ಯಂತ್ರಗಳು, ವಾಸ್ತುಯಂತ್ರ, ಹಾಗೆ ಬಗಳಾಮುಖಿ ಯಂತ್ರ, ಸ್ತ್ರೀ ಯಂತ್ರ, ಪೈರೇಟಲ್ಲಿ ಸಿಗ್ತಕ್ಕಂಥದ್ದು, ಹಾಗೆ ಆರ್ಸ್ ಯಂತ್ರಗಳು ಕೂಡ ನಮ್ಮಲ್ಲಿ ಲಭ್ಯವಾಗುತ್ತೆ. ಖಂಡಿತ ಒಮ್ಮೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ, ಭೇಟಿ ಕೊಡಿ. ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.